ಎಲ್ಲರಿಗೂ ನಮಸ್ಕಾರ. ಇನ್ನೇನು ಶನಿವಾರ ನಾಳೆ JDS ಕೋರ್ ಕಮಿಟಿ ಅಧ್ಯಕ್ಷ JK ಕೃಷ್ಣಾರೆಡ್ಡಿ ಅವರು ದೊಡ್ಡಬಳ್ಳಾಪುರದಲ್ಲಿ ಕಾರ್ಯಕರ್ತರು ಮತ್ತು ಮುಖಂಡರ ಸಮಾವೇಶವನ್ನು ಏರ್ಪಾಡು ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ದೊಡ್ಡಬಳ್ಳಾಪುರ ತಾಲೂಕಿನ ಎಲ್ಲ JDS ಮುಖಂಡರುಗಳು ನಿನ್ನೆ ಕೂಡ ಸುದ್ದಿಗೋಷ್ಠಿ ನಡೆಸಿ ಕೋರ್ ಕಮಿಟಿಗೆ ಅದ್ದೂರಿಯಾಗಿ ಸ್ವಾಗತದ ಜೊತೆಗೆ ಅವ್ರಿಗೆ ಸಹಕಾರ ಕೊಡಬೇಕು, ಪಕ್ಷದ ಅಭಿವೃದ್ಧಿಗೆ ನಾವೆಲ್ಲ ಕೈ ಜೋಡಿಸಬೇಕು ಅನ್ನೋದನ್ನು ಇದು ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಶುಕ್ರವಾರ ದಿನ ರಾಜಘಾಟ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ JDS ಮುಖಂಡರು ಎಲ್ಲರೂ ತಾಲೂಕಿನ JDS ಮುಖಂಡರುಗಳು ಹಲವಾರು ಮುಖಂಡರುಗಳು ಸೇರಿ ನಾಳೆ ಕಾರ್ಯಕ್ರಮದ ಬಗ್ಗೆ ರೂಪರೇಖೆಗಳ ಹೆಂಗಿರಬೇಕು ಏನು ಅನ್ನೋದ್ರ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಇದರಲ್ಲಿ ಮಾಜಿ JDS ಜಿಲ್ಲಾಧ್ಯಕ್ಷ B ಮುನೇಗೌಡ ಮತ್ತು ಹರೀಶ್ ಗೌಡ ಮತ್ತು ಉಸ್ಕೂರ್ ಆನಂದ, ಪ್ರಭುದೇವ್ ಅವರು ಮತ್ತು ಸುಮಾರು ತಾಲೂಕಿನ ಎಲ್ಲ ಮುಖ್ಯವಾದ ಮುಖಂಡರುಗಳೆಲ್ಲ ಸೇರಿ ಸಮಾವೇಶವನ್ನು ಏರ್ಪಾಡು ಮಾಡಿ ಅಲ್ಲಿ ದೊಡ್ಡ ಹೆಂಗೆ ಕಾರ್ಯಕರ್ತರನ್ನು ಸೇರಿಸಬೇಕು, ಯಾವ ಥರ ಪಕ್ಷದ ಸಂಘಟನೆ ಬಗ್ಗೆ ಚರ್ಚೆ ಮಾಡಿದರು. ಅದರಲ್ಲಿ ಹರೀಶ್ ಗೌಡ ಮತ್ತು ಉಸ್ಕೂರ್ ಆನಂದ್ ಅವರ ಮಧ್ಯದಲ್ಲಿ ಏನಿದೆ ಗೊತ್ತಿಲ್ಲ, ಮಾತಿನ ಚಕಮಕಿ ವಾಗ್ವಾದ ನಡೀತು. ಏನಕ್ಕೆ ನಡೀತು, ನಡೀತು ಅನ್ನೋದು, ಆ ಹಿಂದೆ ಏನು ನಡೆದಿದೆ ಅನ್ನೋದನ್ನು ಯಾರಿಗೂ ಗೊತ್ತಿಲ್ಲ. JDS ಪಕ್ಷದ ಕಾರ್ಯಕ್ರಮ ರಾಜಘಾಟ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಸೇರಿ ಈ ಪಕ್ಷದ ಸಂಘಟನೆ ಬಗ್ಗೆ ನಾಳೆ ಸಮಾವೇಶದ ಬಗ್ಗೆ ಚರ್ಚೆ ಮಾಡಿದರು. ಮುನೇಗೌಡರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಮ್ಮ ಕಿತ್ತಾಟದಿಂದ, ನಮ್ಮ ಲೀಡರ್ಗಳ ಕಿತ್ತಾಟದಿಂದನೇ JDS ದಿನಕ್ಕೆ ಡೌನ್ ಆಗ್ತಾ ಇದೆ ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು ಹರೀಶ್ ಗೌಡರು ಏನೋ ಹೇಳೋದಾಗ ಉಸ್ಕೂರ್ ಆನಂದ್ ಅವರು ನೀನ್ಯಾರು ಹೇಳೋದಕ್ಕೆ ಹಂಗೆ ಹಿಂಗೆ ಅಂತ ಮಾತಿನ ಚಕಮಕಿ ನಡೆದಿದೆ. ಇದಕ್ಕೆ JDS ನಾಳೆ ಕೋರ್ ಕಮಿಟಿ ಅಧ್ಯಕ್ಷರು ಬರ್ತಾ ಇದ್ದಾರೆ. ಮತ್ತು ದೇವೇಗೌಡರು, ಕುಮಾರಸ್ವಾಮಿಯವರು, ನಿಖಿಲ್ ಕುಮಾರಸ್ವಾಮಿಯವರು ಪಕ್ಷದ ಸಂಘಟನೆ ಬಗ್ಗೆ ತಾಲೂಕಿನ ಮುಖಂಡರುಗಳಿಗೆ, ಕೋರ್ ಕಮಿಟಿ ಸದಸ್ಯರಿಗೆ ಎಲ್ಲರಿಗೂ ಹೇಳಿದ್ದಾರೆ. ಆದರೂ ಕೂಡ JDSನ ಒಳ ರಾಜಕೀಯ ಮತ್ತು ಒಳದ ಜಗಳ ಈಗ ಶುರುವಾಗಿದೆ. ಈಗ ಪದಾಧಿಕಾರಿಗಳ ಬದಲಾವಣೆ ನಡೆಯುವ ಅವಕಾಶವಿದೆ. ಪದಾಧಿಕಾರ ಬದಲಾವಣೆಯಲ್ಲಿ ಕೂಡ ಇನ್ನು JDS ಮುಖಂಡರುಗಳು ವೈಷಮ್ಯ ಮತ್ತು ಲೀಡರ್ಗಳ ಮಧ್ಯೆ ಜಗಳಗಳು ಇನ್ನೂ ಜಾಸ್ತಿ ಆಗುವ ಅವಕಾಶ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ರಾಜಘಾಟ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿ ನಡೆದ ಈ ಸಣ್ಣ ವಿಚಾರದ ಬಗ್ಗೆ ಉಸ್ಕೂರ್ ಆನಂದ್, ಹರೀಶ್ ಗೌಡರು ಜಗಳ ಮಾಡ್ಕೊಂಡಿದ್ದಾರೆ. ಜಗಳ ಅಂತಂದರೆ ವಾಗ್ವಾದ, ಮಾತಿನ ಚಕಮಕಿ. ಅದನ್ನು ಮಧ್ಯದಲ್ಲಿ ಮುನೇಗೌಡರು ಅಡ್ಡ ಬಂದು ನಿಲ್ಲಿಸಿದ್ದಾರೆ. ಇದಕ್ಕೆ ಇನ್ನು JDSನವರು ಕೆಲವರು ಈ ಕೋರ್ ಕಮಿಟಿ ಸಮಾವೇಶ ಕೃಷ್ಣಾರೆಡ್ಡಿ ಅವರು ಬರ್ತಾ ಇರೋದ್ರಿಂದ ಅವರಿಗೆ ಸ್ವಾಗತ ಮಾಡಿ ಕಾರ್ಯಕರ್ತರ ಸಂಘಟನೆ ಮತ್ತು ಪಕ್ಷದ ಸಂಘಟನೆ ಬಗ್ಗೆ ಚರ್ಚೆ ಮಾಡಬೇಕನ್ನೋದು ಇವ್ರ ಗುರಿ. ಇವಾಗ ಇವರು ಮಧ್ಯದಲ್ಲಿ ನೀವೇ ಕಾರ್ಯಕ್ರಮ ನಡೆಸ್ಕೊಳ್ರಿ ಅನ್ನಂಗೆ ಉಸ್ಕೂರ್ ಆನಂದ್ ಅವರು ಒಂದು ಮಾತಂದರು. ಅಲ್ಲಿ ಏನೋ ಸಣ್ಣ ಪುಟ್ಟ ಗಲಾಟೆ, ಜಗಳ, ವಾಗ್ವಾದ ನಡೆದಿರೋದ್ರಿಂದ JDS ಪಕ್ಷದ ಸಂಘಟನೆ ಎಲ್ಲಿಗೋಗುತ್ತೆ, ಹೆಂಗೆ ಹೋಗುತ್ತೆ ಅನ್ನೋದನ್ನು ಹೇಳೋಕ್ಕಾಗ್ತಾ ಇಲ್ಲ. ಪಕ್ಷವನ್ನು ಸಂಘಟನೆ ಮಾಡೋರು ಒಗ್ಗಟ್ಟಿಂದ ಸಂಘಟನೆ ಮಾಡಿದರೆ ಇದು ಪಕ್ಷದ ಬಲ ಅಂತ ತೋರಿಸ್ಬೋದು. ಇನ್ನು ಪದಾಧಿಕಾರಿಗಳ ಬದಲಾವಣೆನೇ ಆಗಿಲ್ಲ. ಪದಾಧಿಕಾರಿ ಬದಲಾವಣೆ ಆಗೋಕ್ಕೆ ಮುನ್ನವೇ JDS ಮುಖಂಡರುಗಳಲ್ಲಿ ವೈಷಮ್ಯ ಮತ್ತು ವಾಗ್ವಾದ ನಡೆದಿರೋದರಿಂದ ಕಾರ್ಯಕರ್ತರಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡಿದ್ದಾರೆ ಈ ಮುಖಂಡರುಗಳು. ಇಂಥ ಮುಖಂಡರುಗಳಿಂದಾನೇ JDS ಪಕ್ಷ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ನಶಿಸಿ ಹೋಗ್ತಾ ಇರೋದಕ್ಕೆ ಕಾರಣ ಅಂತ ಹೇಳ್ಬಿಟ್ಟು ನೇರವಾಗಿ ಅಲ್ಲಿಗೆ ಬಂದಿರತಕ್ಕಂಥ ಕೆಲವು ಕಾರ್ಯಕರ್ತರು ಮುಖಂಡರುಗಳ ಮೇಲೆ ಅಸಮಾಧಾನವನ್ನು ವ್ಯಕ್ತಪಡಿಸಿರುತ್ತಾರೆ. ಇದಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ಇದು. ಈ ವಿಡಿಯೋ ನಿಮ್ಗೆ ಏನಾರ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ಮಾಹಿತಿಯನ್ನು ನೀಡ್ತಾ ಇರ್ತೀವಿ. ಒಳ್ಳೆ ಮಾಹಿತಿ ಆದರೆ 4 ಜನಕ್ಕೆ ಫಾರ್ವರ್ಡ್ ಮಾಡಬೇಕು ಅಂತ ಮನವಿ ಮಾಡ್ತಾ ಇದ್ದೀವಿ.
ಕೋರ್ ಕಮಿಟಿಗೆ ಬರ್ತಿದ್ದಾರೆ ನಾಳೆ. ಮಾಡ್ತೀರಾ ಇಷ್ಟವತ್ತು ಒಂದು ಕೋರ್ ಕಮಿಟಿ ಅಧ್ಯಕ್ಷ ಆಗಿದ್ದಾರೆ. ಅವರ ಆಹ್ವಾನನ ನಾವು ಬರಮಾಡಿಕೊಟ್ಟು ಅವರಿಗೆ ನಾವು ಬರುವಂಥ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಡೋದು ನಮ್ಮ ಒಂದು ಮಾಧ್ಯಮದಲ್ಲಿ ಹೇಳ್ತೀನಿ, ನಮ್ಮಲ್ಲಿ ಕಿತ್ತಾಟದಲ್ಲಿ JDS ಮನೆಗಳು ಮಾಡಕ್ಕೆ ನಾನು ಎಲ್ಲರಲ್ಲೂ ಮನವಿ ಮಾಡೋದಿಷ್ಟೇ, ಇಲ್ಲಿ ಇರೋಂಥ ಎಲ್ಲರಲ್ಲೂ ಮನವಿ ಮಾಡೋದಷ್ಟೇ. JDS ಕೆಳಮಟ್ಟಕ್ಕೆ ಹಿಡಿತಾ ಇರೋದ್ರಿಂದ ನಮ್ಮ ಕಿತ್ತಾಟದಿಂದ ಹಿಡಿತಾ ಇದೆ. ಈ ಕಿತ್ತಾಟ ನಮಗೆ ವಿವರಿಸಲಿ. ನೀವಿಬ್ಬರು ಮುನ್ಸಲ್ಲಿ ಏನೇ ಇಟ್ಕೊಳ್ಳಿ, ಪಾರ್ಟಿನೂ ಒಂದು ಧ್ಯೇಯ ಇಟ್ಕೊಂಡು ಇವತ್ತು ಕುಮಾರಸ್ವಾಮಿ, ದೇವೇಗೌಡರು ಮತ್ತು ನಿಖಿಲ್ ಕುಮಾರಸ್ವಾಮಿಯನ್ನು ಯಶಸ್ವಿ ಕಾಡಬೇಕಾದ್ರೆ ನಾವೆಲ್ಲ ಒಮ್ಮತವಾಗಿ ಕೆಲಸ ಮಾಡಿದ್ರೆ ಮಾತ್ರ